ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಿಮ್ಮ ಒಂದು ಕಾಮೆಂಟ್ಗಳನ್ನು ಓದೋಕ್ಕಿಂತ ಮೊದಲು ನಾನು ನಿಮಗೆ ಜಸ್ಟ್ ರಿವ್ಯೂ ಮಾಡ್ತಾ ಇದ್ದೀನಿ. ಹಿಂದಿನ ವರ್ಷದ ಫಸ್ಟ್ ರೌಂಡಲ್ಲಿ ಏನು ಒಂದು ಕಟ್ ಆಫ್ ರ್ಯಾಂಕ್ಗಳನ್ನು ಬಿಟ್ಟಿದ್ದರು. ಸೊ ಅದು ನಮ್ಗೆ ಈ ವರ್ಷ ಯೂಸ್ ಆಗುತ್ತೆ. ಸೊ ಈ ನೋಡಿ, ಹೋದ ವರ್ಷ ಮತ್ತು ಈ ವರ್ಷಕ್ಕೆ ಅಬ್ಬಬ್ಬ ಅಂತಂದರೆ 200ದಿಂದ 500 ರೇಂಜ್ ಒಳಗಡೆ ವ್ಯತ್ಯಾಸ ಆಗ್ಬೋದು ಅಷ್ಟೇ. ರಿಮೈನಿಂಗ್ ಮೇನ್ ಏನಿರುತ್ತೆ ಅಂದರೆ ರೌಂಡ್ ಫಿಗರಲ್ಲಿ ನಿಮಗೆ ಒಂದು ಜಜ್ಮೆಂಟ್ ಸಿಗುತ್ತೆ, ಈ ವರ್ಷ ಸೀಟ್ ಸಿಗುತ್ತಿಲ್ಲ ಅಂಥೇಳಿ. ಸೊ ಮೊದಲಿಗೆ ನಾನು ಜಸ್ಟ್ ಅಂದಾಜಾಗಿ ಪದೇ ಪದೇ ಹೇಳ್ತಾ ಇರುವಂಥದ್ದು ಗೋರ್ಮೆಂಟ್ ಕಾಲೇಜ್ಗಳ ಬಗ್ಗೆ. ಓಕೆ, ಸೊ ಇದು ಗೌರ್ಮೆಂಟ್ ಕಾಲೇಜ್ ಅಂತ ಬಂದಾಗ ಇಲ್ಲಿ ನಮ್ಮದು ವಿಕ್ಟೋರಿಯಾ ಕಾಲೇಜ್ ನೋಡೋದಾದರೆ, ವಿಕ್ಟೋರಿಯಾ ಹಾಸ್ಪಿಟ್ಲ್ ಬೆಂಗಳೂರು ನೋಡೋದಾದರೆ ಇಲ್ಲಿ ನೋಡ್ಬೋದು ಕಾಸ್ಟಲ್ಲಿ. ಸೊ ಕಾಸ್ಟಲ್ಲಿ ಕೆಟಗರಿ 1ಲ್ಲಿ 42,000, ಮತ್ತು ಕೆಟಗರಿ 2ಎದಲ್ಲಿ 38,000, 2ಎ ರೂರಲಲ್ಲಿ 42, 2ಬಿದಲ್ಲಿ 44, 3ಎದಲ್ಲಿ 45, 3ಬಿದಲ್ಲಿ 33, GMಲ್ಲಿ 26,000. ಇದು ಫಸ್ಟ್ ರೌಂಡಲ್ಲಿ. ಆಮೇಲೆ SCದಲ್ಲಿ 40, STದಲ್ಲಿ 48,000 ಈ ರೀತಿಯಾಗಿ. ಆಮೇಲೆ ನೋಡಿರಿ, ಮತ್ತು ಪ್ರೈವೇಟ್ ಕಾಲೇಜ್ ಜಿ ಜಿ ಒಳಗಡೆ ನಾವು ನೋಡೋದಾದರೆ ಒಂದು ಟಾಪ್ ಕಾಲೇಜುಗಳು ನೋಡೋದಾದರೆ ಇಲ್ಲಿ ಒಂದು ಎಕ್ಸಾಂಪಲ್ ಮಲ್ಲೂರು. ಓಕೆ, ಇದು ಮಂಗಳೂರು ಕಾಲೇಜ್, ಇದು ದಕ್ಷಿಣ ಕನ್ನಡದಲ್ಲಿರುವಂಥದ್ದು ಟಾಪ್ ಕಾಲೇಜ್. ಸೊ ಇಲ್ಲಿ ನೋಡಿ, ಕೆಟಗರಿ 1ಗೆ 90,000 ಜಿ ಒಳಗಡೆ ಸೀಟ್ ಸಿಗ್ತಾ ಇದೆ. ಜಿ 10,000 ರೂಪಾಯಿ ಫೀಸಲ್ಲಿ. 2ಎದಲ್ಲಿ 49,000, 2ಬಿದಲ್ಲಿ 85,000, 3ಎದಲ್ಲಿ 15,000, GMಲ್ಲಿ 14,000, ಆಮೇಲೆ SCದಲ್ಲಿ 72, STದಲ್ಲಿ 1,00,000 ತನಕನೂ ಟಾಪ್ 1 ಕಾಲೇಜುಗಳಲ್ಲಿ ನಿಮ್ಗೆ ಸೀಟ್ ಸಿಗ್ತಾ ಇದೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಆಳ್ವಾ ಕಾಲೇಜಲ್ಲಿ ನೋಡಿ, ಇದು ಕೂಡ ಒಂದು ಟಾಪ್ 1 ದಕ್ಷಿಣ ಕನ್ನಡದಲ್ಲಿರುವಂಥದ್ದು. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಿ, ಕೆಟಗರಿ 1,00,000, 2ಎದಲ್ಲಿ 87, 2ಬಿದಲ್ಲಿ 1,23,000, 3ಬಿದಲ್ಲಿ 78, GMಲ್ಲಿ 73, ಆಮೇಲೆ SCದಲ್ಲಿ 1,12,000, 1,40,000 STದಲ್ಲಿ ಸೀಟ್ ಸಿಗ್ತಾ ಇದೆ. ಅದೇ ರೀತಿಯಾಗಿ ನಾವು ಗೌರ್ಮೆಂಟ್ ಒಂದಷ್ಟು ಕಾಲೇಜ್ ಹೇಳೋದಾದರೆ, ಸೊ ನೆಕ್ಸ್ಟ್ ಇಲ್ಲಿ ಬೆಳಗಾವಿ ಮೆಡಿಕಲ್ ಕಾಲೇಜ್ ನೋಡಿ, ಬೀಮ್ಸ್ ಕಾಲೇಜಲ್ಲಿ 60,000 GM, ಇದಕ್ಕೆ ಕೆಟಗರಿ 1ಗೆ 60,000 ಫಸ್ಟ್ ರೌಂಡಲ್ಲಿ, 2ಎಗೆ 54,000, ರೂರಲ್ಲೇ 54,000, 2ಬಿದಲ್ಲಿ 48,000, 3ಎಗೆ 63,000, 3ಬಿಗೆ 43,000, GMಲ್ಲಿ 40, ಆಮೇಲೆ SCದಲ್ಲಿ 65, STದಲ್ಲಿ 62,000. ಕಿಡ್ವಾಯಿದಲ್ಲಿ ನೋಡಿ, ಇದು ಗೌರ್ಮೆಂಟ್ ಕಾಲೇಜ್ ಕಿಡ್ವಾಯಿದಲ್ಲಿ, ಇದಕ್ಕೂ 60,000, ಆಮೇಲೆ 64,000 2ಎ, ಆಮೇಲೆ 2ಬಿದಲ್ಲಿ 51,000, ಆಮೇಲೆ 3ಎದಲ್ಲಿ 53,000, 3ಬಿದಲ್ಲಿ 61,000, GMಲ್ಲಿ 50,000, SCದಲ್ಲಿ 65, STದಲ್ಲಿ 67,000. ಎಕ್ಸಾಂಪಲ್ ಸುಮಾರು ಎಕ್ಸಾಂಪಲ್ ಕೊಡ್ಬೋದು ನಾವಿಲ್ಲಿ. ಆಮೇಲೆ ಮೆಡಿಕಲ್ ಕಾಲೇಜ್ ನೋಡಿ, ಮೈಸೂರು ಮೆಡಿಕಲ್ ಕಾಲೇಜಲ್ಲಿ 63,000, 60,000 2ಎ, ಆಮೇಲೆ 2ಬಿದಲ್ಲಿ 77,000, 3ಎದಲ್ಲಿ 57,000, 3ಬಿದಲ್ಲಿ 66,000, GMಲ್ಲಿ 46, ಆಮೇಲೆ SCದಲ್ಲಿ 68, SC ಮತ್ತು STದಲ್ಲಿ 71,000. ಓಕೆನಾ? ನೋಡಿ, ನಿಮಗೆ ಒಂದು ಅಂದಾಜನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ. ಇವಾಗ ನಿಮ್ಮ ಕಾಮೆಂಟ್ ಬಗ್ಗೆ ಮಾಹಿತಿಯನ್ನು ಕೊಡೋಣ. ಸೊ ಫ್ರೆಂಡ್ಸ್, ಕಾಮೆಂಟ್ ಓದೋಕ್ಕಿಂತ ಮೊದಲು ಯಾರೆಲ್ಲ ಅಭ್ಯರ್ಥಿಗಳು ನಮ್ಮ ಚಾನಲ್ ಹೊಸಬರಿದ್ದೀರಾ, ನಿಮ್ಮ ಕಾಮೆಂಟ್ಗಳನ್ನು ನೇರವಾಗಿ ನಾವು ಓದ್ತಾ ಇದ್ದೀನಿ. ಯಾವುದೇ ಥರಂಥ ಎಕ್ಸ್ಟ್ರಾ ಏನು ವಿಡಿಯೋಗಳನ್ನು ಹಾಕೋದಿಲ್ಲ. ಯಾಕಂದರೆ ನಿಮ್ಮ ಪ್ರಾಬ್ಲಮ್ ಇಂಪಾರ್ಟೆಂಟ್ ಇರುವಂಥದ್ದು ಈ ಒಂದು ವರ್ಷ 2020-26ನೇ ಸಾಲಿಗೆ. ಸೊ ಈಗ ನಾನು ಡೈರೆಕ್ಟ್ ಕಾಮೆಂಟ್ಗಳನ್ನು ಓದಿ ವಿಡಿಯೋ ಮಾಡ್ತಾ ಇದ್ದೀನಿ. ಸುಮಾರು ವಿಡಿಯೋಗಳನ್ನು ನಾನು ಪ್ರತಿದಿನ ಮಾಡ್ತಾ ಇದ್ದೀನಿ. ಅದು ನಿಮಗೆ ಬಂದು ತಲುಪಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಏನು ಬರುತ್ತೆ ಅಂದರೆ ಮೆಸೇಜ್ ಬರುತ್ತೆ. ಇಲ್ಲಪ್ಪ ಅಂತಂದರೆ ಇದನ್ನು ನೀವು ಬೆಲ್ ಐಕನನ್ನು ಆ್ಯಕ್ಟಿವ್ ಮಾಡಿ ಇಟ್ಕೊಂಡಿರಬೇಕು. ಅಂದರೆ ಮಾತ್ರ ನಮಗೆ ನಮ್ಮ ವಿಡಿಯೋಗಳು ಬರ್ತವೆ. ಎಲ್ಲ ವಿಡಿಯೋಗಳು ಕೂಡ ನಿಮಗೆ ಸಂಬಂಧಿಸಿದಂತೆ ಇರುತ್ತೆ. ಓಕೆ, ಸೊ ಇಲ್ಲಿ BS ನರ್ಸಿಂಗ್ ಮತ್ತು ವೆಟರ್ನರಿ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಹೇಳಿ ಪ್ಲೀಸ್. ಯಾವುದಾದ್ರೂ ಗೊತ್ತಿದ್ದರೆ ಹೇಳಿ. ಎನಿವನ್ ಅನ್ನೋದಕ್ಕಿಂತ ನಾನೇ ನಿಮ್ಗೆ ಡೈರೆಕ್ಟ್, ಯಾಕಂದರೆ ಕಾಮೆಂಟ್ಸ್ ನಾನೇ ಓದ್ತಾ ಇರುವಂಥದ್ದು, ನಾನೇ ಹೇಳ್ಬಿಡ್ತೀನಿ. BS ನರ್ಸಿಂಗು ಮತ್ತು ವೆಟರ್ನರಿ ಎರಡೂ ಅಟ್ ಎ ಟೈಮ್ ಸ್ಟಾರ್ಟ್ ಆಗ್ತವೆ. ಈಗ ಇನ್ನೂ ರ್ಯಾಂಕ್ ಬರಬೇಕು, ಸ್ಕೆಡ್ಯೂಲ್ ಬಿಡಬೇಕು. ಇವತ್ತಿಂದ ಸ್ಕೆಡ್ಯೂಲ್ ಬಿಡ್ತಾರೆ. ಹಾಗೆಲ್ಲ ಸ್ಟಾರ್ಟ್ ಆಗೋದಿಲ್ಲ. ಹಿಂಗೆ ತಿಳಿದವ್ರಿಗೆ ಆಗೋದಿಲ್ಲ. ಯಾರು ಬೇರೆ ಮಾಡೋದಿಲ್ಲ. ಇಂಜಿನಿಯರಿಂಗು, BS ನರ್ಸಿಂಗು, ವೆಟರ್ನರಿ ಇವೆಲ್ಲವೂ ಕೂಡ ಅಟ್ ಎ ಟೈಮ್ ಸ್ಟಾರ್ಟ್ ಆಗ್ತವೆ. ವೇಟ್ ಮಾಡಬೇಕು ನೀವು, ಸ್ಕೆಡ್ಯೂಲ್ ಬರೋ ತನಕ. ಇನ್ನೂ ಇದು ರ್ಯಾಂಕಿಂಗ್ ಕ್ಲಿಯರ್ ಆಗಿಲ್ಲ ವಿದ್ಯಾರ್ಥಿಗಳದ್ದು. ಯಾವ ಕಾಲೇಜ್ ಚೆನ್ನಾಗಿದೆ? GM. ಓಕೆ, GNM ಬಗ್ಗೆ ಕೇಳ್ತಾಯಿದ್ರೆ ಸಪ್ರೇಟಾಗಿ ವಿಡಿಯೋ ಮಾಹಿತಿ ಕೊಡ್ತೀನಿ. ಇಲ್ಲಿ ನೋಡಿ, 1,55,853 BS ನರ್ಸಿಂಗ್ ಸೀಟ್ ಸಿಗುತ್ತೆ ಅಂತೇಳಿ ನಾನು ಆಗಲೇ ಫಸ್ಟಿಗೆ ನಿಮಗೆ ಹೇಳಿದ್ದೀನಿ. ಅಂದಾಜಲ್ಲಿ ಹೇಳಿದೆ ನಿಮಗೆ, ಗೌರ್ಮೆಂಟ್ ಕಾಲೇಜು ಮತ್ತು ಒಂದಷ್ಟು ಪ್ರೈವೇಟ್ ಕಾಲೇಜಲ್ಲಿ. ಸೊ ನೋಡಿ, 1,55,000 ಅಂತಂದರೆ 2ನೇ ರೌಂಡಿಗೆ ಸಿಗುತ್ತೆ. ಇಲ್ಲಪ್ಪ ಅಂದರೆ ಪ್ರೈವೇಟ್ ಕಾಲೇಜಲ್ಲಿ ಪಕ್ಕ ಫಸ್ಟ್ ರೌಂಡಲ್ಲಿ ಸಿಗುತ್ತೆ. ನೀವು ಬರೀ ಪ್ರೈವೇಟ್ ಕಾಲೇಜ್ ಚಾಯ್ಸ್ ಮಾಡ್ಕೋಬೇಕು. ಪ್ಲಸ್ 200 ನಿಯರೆಸ್ಟ್ ಕಾಲೇಜ್ಗಳನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ರ್ಯಾಂಕ್ ನಂಬರ್ 66,000 BS ನರ್ಸಿಂಗ್ ಕನ್ನಡ ಮೀಡಿಯಮ್ ಕೋಟಾ ಇದೆ. 2ಎ ಕೆಟಗರಿ ನೋಡಿ, ನಾನು ಆಗಲೂ ಕೂಡ 2ಎ ಕೆಟಗರಿ ಹೇಳಿದೆ. BS ನರ್ಸಿಂಗ್ ನಿಮಗೆ GG ಒಳಗಡೆ 66,000ಕ್ಕೆ ಆರಾಮಾಗಿ ಸೀಟ್ ಸಿಗುತ್ತೆ. BPT ಕಾಲೇಜ್ ಇನ್ ಬೆಂಗಳೂರು, BPT ಫೀ ಸ್ಟ್ರಕ್ಚರ್ ಒಂದು ವಿಡಿಯೋ ಮಾಡಿ ಪಕ್ಕಾ ಮಾಡ್ತೀನಿ ನಾನು. ಅದರ BPT ಮತ್ತು AHSಗೆ ಸಪ್ರೇಟಾಗಿ ವಿಡಿಯೋಗಳನ್ನು ಮಾಡ್ತೀನಿ. ಯಾಕಂದರೆ ಅದು ತುಂಬ ಕೌನ್ಸಿಲಿಂಗ್ ಲೇಟ್ ಇದೆ, ವೇಟ್ ಮಾಡಬೇಕಾಗುತ್ತೆ. ಅದಕ್ಕೆ ನಂದು 1,80,257 ರ್ಯಾಂಕ್ ಇದೆ. ಸೀಟ್ ಸಿಗುತ್ತಾ ಗೌರ್ಮೆಂಟ್ ಕಾಲೇಜಲ್ಲಿ? ಸೀಟ್ ಸಿಗುತ್ತಾ ST ಅಂತ ಕೇಳ್ತಾ ಇದ್ದೀರಿ. ಸೊ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಗೋದು
ಸೊ ಇಲ್ಲಿ 1,80,000 ಅಂತಂದರೆ ತುಂಬ ದೂರ ಇದೆ. ಗೌರ್ಮೆಂಟ್ ಕಾಲೇಜ್ ಡೌಟ್ ಇದೆ. ಓಕೆ, ಯಾಕಂತಂದರೆ ನಾವು ಆಗಲೇ ತೋರಿಸಿದೆ ನಿಮಗೆ ಫಸ್ಟ್ ರೌಂಡಲ್ಲಿ. ನಾನು ಫಸ್ಟ್ ರೌಂಡ್ ಲೆಕ್ಕ ಮಾತ್ರ ಹೇಳ್ತಾ ಇದ್ದೀನಿ. ಸೆಕೆಂಡ್ ರೌಂಡಲ್ಲಿ ನೀವು ವೇಟ್ ಮಾಡ್ಬೋದು. ಬಟ್ 1,80,000 ಅಂದ್ರೆ ತುಂಬ ದೂರ ಆಗುತ್ತೆ. ಬಟ್ ಜಿ ಒಳಗಡೆ ಪ್ರೈವೇಟ್ ಕಾಲೇಜಲ್ಲಿ ಅಂತ ಸೀಟ್ ಸಿಗುತ್ತೆ, ಟ್ರೈ ಮಾಡಿ. ಗೌರ್ಮೆಂಟ್ ಕಾಲೇಜ್ ಗ್ಯಾರಂಟಿ ಇಲ್ಲ ನಿಮಗೆ ಸೀಟ್ ಸಿಗೋದು. 3B ಕನ್ನಡ ಮಾಧ್ಯಮ ಗ್ರಾಮೀಣ ರ್ಯಾಂಕ್ ನಂಬರ್ 87,000 ಇದೆ. ಓಕೆ, 87,600 ಅಂತಂದರೆ ನಿಮಗೆ ಫಸ್ಟ್ ರೌಂಡಲ್ಲಿ ಜಿ ಒಳಗಡೆ ಒಂದು ಗೌರ್ಮೆಂಟ್ ಕಾಲೇಜೇ ಸಿಗ್ಬೋದು, ಇಲ್ಲಪ್ಪ ಅಂದ್ರೆ ಪ್ರೈವೇಟ್ ಕಾಲೇಜ್ ಸಿಗ್ಬೋದು ನಿಮ್ಮ ಯಾಕಂದರೆ ಇದು 87,000 ಇದೆ. 3Bದಲ್ಲಿ ಸೀಟ್ ತುಂಬ ಕಡಿಮೆ ಇರೋದರಿಂದ ನಿಮಗೆ ನನಗನ್ನಿಸೋದು ಪ್ರಕಾರ ಹೋದ ವರ್ಷ ಲೆಕ್ಕಾಚಾರ ನೋಡಿದರೆ ಪ್ರೈವೇಟ್ ಕಾಲೇಜಲ್ಲಿ ಪಕ್ಕಾ ಸೀಟ್ ಸಿಗುತ್ತೆ ಜಿ ಒಳಗಡೆ. 58,096 3B GM ರೂರಲ್ ಗೌರ್ಮೆಂಟ್ ಸೀಟ್ ಸಿಗುತ್ತಾ? ಪಕ್ಕಾ ಸಿಗುತ್ತೆ. ಸೊ ಗೌರ್ಮೆಂಟ್ ಸೀಟ್ ನಿಮಗೆ ಪಕ್ಕಾ ಸಿಗುತ್ತೆ. 1,47,609 ಇದೆ. 2B ಕೆಟಗರಿಗಿದೆ. ಫಸ್ಟ್ ರೌಂಡಲ್ಲಿ ಸೀಟ್ ಸಿಗುತ್ತಾ ನಿಮಗೆ? 1,47,000ಕ್ಕೆ ಗೌರ್ಮೆಂಟ್ ಕಾಲೇಜಲ್ಲಿ ಸಿಗೋದಿಲ್ಲ, ಬಟ್ ಪ್ರೈವೇಟ್ ಕಾಲೇಜಲ್ಲಿ ಸಿಗುತ್ತೆ. ಜಾಸ್ತಿ ಕಾಲೇಜ್ಗಳನ್ನ ಆ್ಯಡ್ ಮಾಡ್ಕೋಬೇಕು. ಇಫ್ ಐ ಗಾಟ್ ಸೀಟ್ ಇನ್ GP ಮೈ ಫೀಸ್ ಈಸ್ 10,000 ದೇ ಕ್ಯಾನ್ ಟೇಕನ್ ಅಟ್ ಡೊನೇಷನ್. ಎಸ್. ಸೊ ನೋಡಿ, ಇದ್ರ ಬಗ್ಗೆ ನಾನು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಯಾಕಂದರೆ 10,000 ಮಾತ್ರ ತೊಗೊತಾರೆ ಅಥವಾ ಜಾಸ್ತಿ ತೊಗೊತಾರೆ ಅಂತ ಇವ್ರು ಕೇಳ್ತಾ ಇರುವಂಥದ್ದು. ದೇ ವಿಲ್ ಟೇಕ್ ಎಕ್ಸ್ಟ್ರಾ ಫೀಸಸ್ ಆಲ್ಸೋ. 7,082 ಇದೆ. ಬಿ ಎಸ್ ನರ್ಸಿಂಗ್ ಕೆಟಗರಿ 1. ಓಕೆ, ನಿಮಗೆ 7,000 ಅಂತಂದರೆ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಫಸ್ಟ್ ರೌಂಡಲ್ಲಿ ಸಿಗುವಂಥ ಚಾನ್ಸಸ್ ಇದೆ. 7,055 ರ್ಯಾಂಕ್ ಕೆಟಗರಿ 1 ವೆಟರ್ನರಿ ಗಾಟ್ ಸೀಟ್. ವೆಟರ್ನರಿ ಬಗ್ಗೆ ನನಗೆ ಮಾಹಿತಿ ಜಾಸ್ತಿ ಗೊತ್ತಿಲ್ಲ ರೀ. ಬಟ್ ಏನಪ್ಪ ಅಂತಂದರೆ ಮೇ ಬಿ ಸಿಗ್ಬೋದು ಅಂತ ಅನ್ನಿಸ್ತದೆ. 7,000 ರ್ಯಾಂಕ್ ಅಂತ. 99,010 ಇದೆ. 2A ಕೆಟಗರಿ HK ರೂರಲ್ ಗೌರ್ಮೆಂಟ್ ಕಾಲೇಜ್ ಸಿಗುತ್ತಾ ನೋಡಿರಿ. ಇದು 1 ಲ್ಯಾಕ್ ಸಮೀಪ ಆಗಿದೆ. 2A ಇದೆ, HK ಇದೆ, ರೂರಲ್ ಇದೆ. ಸೊ ಆಲ್ಮೋಸ್ಟ್ ನಿಯರೆಸ್ಟ್ ಬಾರ್ಡ್ರಲ್ಲಿದ್ದೀರಿ. ಇಲ್ಲಿ ಗೌರ್ಮೆಂಟ್ ಕಾಲೇಜ್ ಇದ್ದಾವೆ, ಇಲ್ಲಿ ಪ್ರೈವೇಟ್ ಕಾಲೇಜ್ ಇದ್ದಾವೆ. ನೀವು ಎರಡರ ಮಧ್ಯದಲ್ಲಿದ್ದೀರಿ. ಸೊ ಹೀಗಾಗಿ ಇಲ್ಲಿ ನೋಡಬೇಕೀಗ ನೀವು ನಿಮ್ಮ ಆಯ್ಕೆಗೆ ಅಂದರೆ ಸೇಮ್ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಇದಕ್ಕಿಂತ ಫಾರ್ ಎಕ್ಸಾಂಪಲ್ 99,009 ಅನ್ನೋರು ಒಂದು 10 ಜನ ಇದ್ದಾರೆ. ನೀವು ಅಪ್ಲೈ ಮಾಡಿರುವಂಥ ಗೌರ್ಮೆಂಟ್ ಕಾಲೇಜ್ಗೆ ಅವರು ಸೇಮ್ ಟ್ರೈ ಮಾಡಿದರೆ ಸೇಮ್ ಕಾಸ್ಟಲ್ಲಿದ್ದರೆ ಸೀಟ್ ಸಿಗೋದಿಲ್ಲ. ಬಟ್ ನೀವು ಹಾಕಿರುವಂಥ ಕಾಲೇಜಲ್ಲಿ ನಿಮ್ಮ ಕಾಸ್ಟಲ್ಲಿ ಯಾರೂ ಇಲ್ಲ ಅಂದರೆ 100% ಗೌರ್ಮೆಂಟ್ ಕಾಲೇಜ್ ಸಿಗುತ್ತೆ. ಇಲ್ಲಪ್ಪ ಅಂದರೆ ಪ್ರೈವೇಟ್ ಕಾಲೇಜ್ ಕಟ್ಟಿಟ್ಟ ಬುತ್ತಿ ನಿಮಗೆ ಸೀಟ್ ಸಿಗುತ್ತೆ. ನೆಕ್ಸ್ಟ್ ಏನಂತಂದರೆ ಇಲ್ಲಿ 1,47,000 2A ಕೆಟಗರಿಗೆ ಎಲಿಜಿಬಲ್ ಆರ್ ನಾಟ್ ಗೌರ್ಮೆಂಟ್. ಪಕ್ಕಾ ಎಲಿಜಿಬಲ್. ಯು ಆರ್ ಎಲಿಜಿಬಲ್ ರಿಯಲಿ. ಯುವರ್ ಗೌರ್ಮೆಂಟ್ ಸೀಟ್ಸ್ ಆಲ್ಸೋ ಗೆಟ್, ಬಟ್ ಯು ಚಾಯ್ಸ್ ಮೋರ್ ದೆನ್ 200 ಕಾಲೇಜಸ್ ಇನ್ ಜಿ ಓನ್ಲಿ. ಅಂದರೆ 10,000 ಫೀಸ್ ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ಐ ಗಾಟ್ 1,39,000 BS 2A ಕೆಟಗರಿ ಕನ್ನಡ ಮೀಡಿಯಮ್. ಓಕೆ, ಯು ಗೆಟ್ ಯು ಡೆಫಿನೆಟ್ಲಿ ಗೆಟ್ ಇನ್ ಪ್ರೈವೇಟ್ ಕಾಲೇಜ್. Okay, because of government college so much competition. If you are below under 1 lakh, definitely you have chance to get the government seat. But 1,39,000 2A category, it is very difficult to do in first round get the seat. 94,000 rank 2A category I get the government seat. Yes. 9,400 100% government college ಅಲ್ಲಿ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗುತ್ತೆ ನಿಮಗೆ. ಸೊ ನೆಕ್ಸ್ಟ್ ಇಲ್ಲಿ ಎಸ್ I have got 1,47,643 BS in ಕನ್ನಡ ಮೀಡಿಯಮ್ ರಿಸರ್ವೇಷನ್ ST ಕೆಟಗರಿ ಗೌರ್ಮೆಂಟ್ ಕಾಲೇಜ್ GG ಇನ್ ತುಮಕೂರು. ಎಸ್ ನೋಡಿ, ನಿಮಗೆ 1,47,000 GG ಒಳಗಡೆ ಸಿಗುತ್ತೆ, ಬಟ್ ಪ್ರೈವೇಟ್ ಕಾಲೇಜಲ್ಲಿ ಸಿಗುತ್ತೆ. ಅದು ಬೆಂಗಳೂರಲ್ಲಿ ಅಥವಾ ತುಮಕೂರು ಎರಡರಲ್ಲಿ ಒಂದು ಸಿಗುತ್ತೆ. ಬಟ್ ಎರಡೂ ಕಾಲೇಜ್ ಹಾಕ್ಬೇಕು ನೀವು. ನಿಮ್ಮದು 1,47,000 ಇರೋದರಿಂದ ನೀವು ಸೊ ನಿಯರೆಸ್ಟ್ 200 ಕಾಲೇಜ್ ಆದರೂ ಆ್ಯಡ್ ಮಾಡಲೇಬೇಕು. ಬೆಂಗಳೂರಲ್ಲಿರುವಂಥ ಎಲ್ಲ ಕಾಲೇಜು ಮತ್ತು ತುಮಕೂರುಗಳನ್ನು ಅಂದರೆ ಮಾತ್ರ ಸಿಗುತ್ತೆ GG ಒಳಗಡೆ. ಸರ್ ನಂದು KCT 1,11,000 ಇದೆ. ಕೆಟಗರಿ OBC 2A ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ರೂಲ್ ಹ್ಯಾವ್ ಗಾಟ್ ಗೌರ್ಮೆಂಟ್ ಸೀಟ್ಸ್. ಸೊ 1,11,000 ಅಂತಂದರೆ ನಿಮಗೆ ಪ್ರೈವೇಟ್ ಕಾಲೇಜ್ ಒಳಗಡೆ GG ಒಳಗಡೆ ಚಾನ್ಸಸ್ ಇದೆ. ಬಟ್ ನೀವು 1,10,000 ಅಂತಂದರೆ 100ರಿಂದ 150 ಕಾಲೇಜ್ಗಳನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ, ಅಂದರೆ ಸಿಗುತ್ತೆ. ನೆಕ್ಸ್ಟು 80,000 ಇದೆ. 2A ಕೆಟಗರಿ ಎಸ್ 80,457 ಅಂತಂದರೆ ಸೀಟ್ ಸಿಗುತ್ತೆ. ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ, ಸೀಟ್ ಆರಾಮಾಗಿ ಸಿಗುತ್ತೆ. ನೆಕ್ಸ್ಟು 1,39,000 ST ಕೆಟಗರಿ ರೂರಲ್ ಸರ್ BS ಸೀಟ್ ಸಿಗುತ್ತಾ? 1,39,000 ಅಂದರೆ ಸೀಟ್ ಸಿಗುತ್ತೆ ರೀ. ನೋಡಿರಿ, ಫಸ್ಟ್ ರೌಂಡ್ ಮಿಸ್ ಆದರೆ ಎರಡನೇ ರೌಂಡು 100% ಸಿಗ್ತದೆ. ಸೆಕೆಂಡ್ ರೌಂಡ್ ಮಿಸ್ ಆದರೆ ಮೂರನೇ ರೌಂಡು. ಈ ರೀತಿಯಾಗಿ ನಿಮಗೆ ಸೀಟ್ ಅಂತೂ ಸಿಗುತ್ತೆ. 1 ಲ್ಯಾಕ್ ಹೋದ ವರ್ಷ 1,80,000 ತನಕನೂ 1,80,000 ತನಕನೂ ಸೀಟ್ ಸಿಕ್ಕಿದೆ. ಸೊ ಈಗ ಆಲ್ರೆಡಿ JNM ಕಂಪ್ಲೀಟ್ ಆಗಿದೆ. BPC ಗೌರ್ಮೆಂಟ್ ಯಾವಾಗ ಬಿಡ್ತಾರೆ? ಓಕೆ, ಇದ್ರ ಬಗ್ಗೆ ಸಪ್ರೇಟಾಗಿ ಕೌನ್ಸಿಲಿಂಗ್ ಮಾಡ್ತಾರೆ, ಅದು ಸಪ್ರೇಟಾಗಿ ವಿಡಿಯೋಗಳನ್ನು ಮಾಡ್ತೀನಿ ನಾನು. ಸೊ ಐ ಗಾಟ್ 1,67,098 3B ಕೆಟಗರಿ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಗುತ್ತಾ? ನೋಡಿ, 1,67,000ಕ್ಕೆ 3Bಗೆ ಗೌರ್ಮೆಂಟ್ ಕಾಲೇಜಲ್ಲಿ ಸಿಗೋದು ಕಷ್ಟ. ಸೊ ಹೀಗಾಗಿ ನೀವು ಗೌರ್ಮೆಂಟ್ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕು 18 ಪ್ಲಸ್
28. ಆಮೇಲೆ ಪ್ರೈವೇಟ್ ಕಾಲೇಜ್ಗಳನ್ನು ನೀವೇನೋ ಇಲ್ಲಾಂದ್ರೂ 150 ಕಾಲೇಜ್ಗಳನ್ನು ಪ್ರೈವೇಟ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದು ಜಿ ಒಳಗಡೆ. ಜಿ ಅಂದರೆ ಎಷ್ಟು ರೀ? 10,000 ರೂಪಾಯಿ ಫೀಸ್ ಒಳಗಡೆ ನೀವು ಒಂದು 150 ಪ್ರೈವೇಟ್ ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸರ್ ನನಗೆ 1,60,000 ರ್ಯಾಂಕಿಂಗ್ ಇದೆ, ಗೌರ್ಮೆಂಟ್ ಸೀಟ್ ಸಿಗುತ್ತಾ? ಇದು ಕೂಡ ಸೇಮ್. ಇಲ್ಲಿ 1,60,000, ಇಲ್ಲಿ 1,60,000 ಹೇಳ್ತಾ ಇದ್ದಾರೆ. 1,37,000 SGC ಗೌರ್ಮೆಂಟ್ ಸೀಟ್ ಸಿಗುತ್ತಾ? ಇದೆ. SC ಜನರಲಲ್ಲಿ ಓಕೆ, SC ಜನರಲ್ ಇದೆ. 1,37,000 ಗೌರ್ಮೆಂಟ್ ಸೀಟ್ ಸಿಗುತ್ತೆ ಪ್ರೈವೇಟ್ ಕಾಲೇಜಲ್ಲಿ 100% ಸಿಗುತ್ತೆ. ಅಲ್ಲಲ್ಲಿ ಸೈನ್ಸ್ ಮಾಡಲು ಕೌನ್ಸಿಲಿಂಗ್ ಯಾವಾಗ ಬರುತ್ತೆ? ಇದು ನೋಡಿರಿ, BSc ನರ್ಸಿಂಗು, ಇಂಜಿನಿಯರಿಂಗು ಎಲ್ಲ ಮುಗಿದ ಮೇಲೆ ಅಲ್ಲಲ್ಲಿ ಸೈನ್ಸನ್ನು ಬಿಡ್ತಾರೆ. ಅಲ್ಲಿ ತನಕ ವೇಟ್ ಮಾಡಬೇಕು. ಓಕೆ. 1,80,000 ಕನ್ನಡ ಮೀಡಿಯಮು ರೂರಲ್ ಆಲ್ಸೋ ಗೌರ್ಮೆಂಟ್ ಕಾಲೇಜ್ ಸಿಗುತ್ತಾ? 1,80,000ಕ್ಕೆ ಗೌರ್ಮೆಂಟ್ ಕಾಲೇಜ್ ಸಿಗೋದು ತುಂಬ ಕಷ್ಟ ಇದೆ. ಯಾಕಂದ್ರೆ 3Bದಲ್ಲಿ ಜಾಸ್ತಿ ಸೀಟ್ ಇರೋದಿಲ್ಲ. ಸೊ ನಿಮಗೆ ಪ್ರೈವೇಟ್ ಕಾಲೇಜಲ್ಲಿ 10K ಒಳಗಡೆ 10,000 ರೂಪಾಯಿ ಫೀಸಲ್ಲಿ ಸಿಗ್ಬೋದು. ನೀವು ಏನು ಮಾಡಬೇಕು? 700 ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ, ಅಂದರೆ ಮಾತ್ರ ಸೀಟ್ ಸಿಗುತ್ತೆ. ಓಕೆ, ಇವು ನಿಮ್ಮ ಕಾಮೆಂಟ್ಗಳು. ಮತ್ತು ಮಿಸ್ಸಿಂಗ್ ಆಗಿದ್ದರೆ ನೀವು ನನಗೆ ತಪ್ಪದೆ ಕಾಮೆಂಟ್ ಹಾಕಿ, ಯಾಕಂದರೆ ನನಗೆ ಲಾಂಗ್ ಓದಲಿಕ್ಕೆ ಕೂಡ ಕಷ್ಟ ಆಗ್ತಾಯಿದೆ. ಸೊ ನಾನು ಡಿವೈಡ್ ಮಾಡಿ ಹಾಕ್ತೇನೆ ಅಂತ. ಮತ್ತು ನಿಮ್ಮಲ್ಲಿ ಯಾರಾದರೂ ವಿಡಿಯೋಗಳು ನಿಮ್ಮ ಕಾಮೆಂಟ್ಗಳು ಮಿಸ್ ಆಗಿದ್ದರೆ ಬೇಜಾರು ಮಾಡ್ಕೋಬೇಡ್ರಿ, ಮತ್ತೊಂದು ಸಲ ಕಾಮೆಂಟ್ ಹಾಕಿ, ನಾನು ಪಕ್ಕ ವಿಡಿಯೋಗಳನ್ನು ಮಾಡಿ ಹಾಕ್ತೇನೆ. ಇನ್ನೊಂದು ಥಿಂಗ್ಸ್ ಏನಂತಂದರೆ, ನಾನು ಸಂಜೆ ತನಕನೂ ಕೂಡ ನಿಮ್ಮ ಕಾಮೆಂಟ್ಗಳನ್ನು ಓದಿ ವಿಡಿಯೋಗಳನ್ನು ಮಾಡಿ ಹಾಕ್ತಿರ್ತೀನಿ. ಸ್ವಲ್ಪ ನಮ್ಮ ಚಾನಲ್ಗಳನ್ನು ಬಂದು ನೋಡ್ಕೊಂಡು ಹೋಗಿ.